கிறிஸ்மஸ் என்றால் கொண்டாட்டமே, பாடி பாடி மகிழும் நாட்களே, ஒன்றாக கூடியே கரங்களை தட்டியே இயேசுவை கொண்டாடுவாங்களே. கிறிஸ்மஸ் என்றால் கொண்டாட்டமே, பாடி பாடி மகிழும் நாட்களே, ஒன்றாக கூடியே கரங்களை தட்டியே இயேசுவை கொண்டாடுவாங்களே. வாழ்க்கையெல்லாம் செழிப்பாகுமே, இயேசுவென்று பிறந்ததாலே. நம் வாழ்க்கை மாறுமே, புது வழி திறக்குமே இயேசு இங்க வந்ததினாலே. வாழ்க்கையெல்லாம் செழிப்பாகுமே, இயேசுவென்று பிறந்ததாலே. நம் வாழ்க்கை மாறுமே, புது வழி திறக்குமே இயேசு இங்க வந்ததினாலே. வியாதி பறந்து போகுமே, யெகோவா ராப்பா என்னை தொடுவாரே. விடுவிக்கும் தேவனே மனிதனாக வந்தாரே, என் வாழ்வில் பயம் இல்லையே. கொடிய வியாதி பறந்து போகுமே, யெகோவா ராப்பா என்னை தொடுவாரே. விடுவிக்கும் தேவனே மனிதனாக வந்தாரே, என் வாழ்வில் பயம் இல்லையே. ನೀವೆಲ್ಲ ಸಂತೋಷವಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ. ಯಾಕೆಂದ್ರೆ ಕ್ರಿಸ್ಮಸ್ ಅಂದ್ರೇನೆ ಸಂತೋಷ ಅಲ್ವಾ. ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕೆ ವಿಧ ವಿಧವಾಗಿ ಸ್ವೀಟು, ತಿಂಡಿಗಳು, ಬಿರಿಯಾನಿ ಎಲ್ಲ ಸಿಗುತ್ತೆ. ಸೊ ಹೊಸ ಬಟ್ಟೆ ಬೇರೆ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನಾನು ಅನ್ಕೋತೀನಿ ನೀವೆಲ್ಲರೂ ಖುಷಿಯಾಗಿರ್ತೀರಾ ಅಂತ. ಆದ್ರೆ ನನ್ನ ಪಕ್ಕ ಇರೋ ರೀನಾಕ ಯಾಕೋ ತುಂಬಾ ಡಲ್ ಆಗಿದ್ದಾರೆ, ಸ್ಯಾಡ್ ಆಗಿದ್ದಾರೆ. ಏನು ಅಂತ ಕೇಳೋಣವಾ? ಬನ್ನಿ ಕೇಳೋಣ. ರೀನಾಕ, ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಏನಾಯ್ತು? ಈ ಸತಿ ಏನು ಕ್ರಿಸ್ಮಸ್ ತರಾನೇ ಇಲ್ಲ. ಎಲ್ಲಿ ನೋಡಿದ್ರು ಏನೋ ಕಾಣಿಸ್ತಾನೆ ಇಲ್ಲ. ಮೀನ್ಸ್ ಒಂಥರ ಡಲ್ ಅಟ್ಮಾಸ್ಫಿಯರ್ ಆಗಿದೆ. ನನಗೂ ತುಂಬಾ ಒಂಥರ ಡಲ್ ಆಗಿ ಫೀಲ್ ಆಗ್ತಾ ಇದೆ. ಹೌದಾ? ಓಕೆ, ನಾನು ನಿನ್ನ ಖುಷಿ ಪಡಿಸ್ಲಾ? ಆಯ್ತು. ನಿಮಗಿಲ್ಲಿದೆ ಕೇಕ್. ಈ ಕೇಕ್ ಇದ್ರೆ ನೀವು ತುಂಬಾ ಖುಷಿ ಆಗ್ಬಿಡ್ತೀರಾ. ಕೇಕ್ ಓಕೆ. ಇದು ಜಸ್ಟ್ ಟೈಮ್ ಬೀಯಿಂಗ್ ತಿನ್ನುವಾಗ ಟೇಸ್ಟ್ ಸಿಗುತ್ತೆ. ಬಟ್ ಈ ಸೀಸನ್ದು ರಿಯಲ್ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಕೇಕ್ ಕೊಡ್ತಾರೆ, ಓಕೆ ಕೇಕ್ ನನಗೆ ಫೇವ್ರೆಟ್, ಓಕೆ ನಾನು ತಿಂತೀನಿ. ಬಟ್ ಟೈಮ್ ಬೀಯಿಂಗ್ ಅಕ್ಕ ಯಾಕೋ ಕೇಕ್ ಕೊಟ್ಟರು ಸಮಾಧಾನ ಆಗ್ಲಿಲ್ಲ. ಅಕ್ಕ ಓಕೆ, ನಿಮ್ಗೆ ಇನ್ನೊಂದು ಕೊಡ್ತೇನೆ, ಅದಂತೂ ನಿಮ್ಗೆ ತುಂಬಾ ಖುಷಿ ಪಟ್ಬಿಡ್ತೀರಾ. ಓಕೆನಾ? ಇಲ್ಲಿದೆ ನಿಮ್ಗೊಂದು ಗಿಫ್ಟ್. ಓಕೆ. ಈ ಅಕ್ಕ ಏನು ಖುಷಿನೇ ಆಗ್ತಾ ಇಲ್ಲ. ಈ ಗಿಫ್ಟ್ ಎಲ್ಲ ಎಲ್ಲಿ ಸಂತೋಷ ಕೊಡುತ್ತೆ ಮಕ್ಕಳ. ಸ್ವಲ್ಪ ಹೊತ್ತು ಓಪನ್ ಮಾಡಿ ಅದರಲ್ಲಿ ಏನಿದೆ ಅಂತ ಆ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ಓಪನ್ ಮಾಡಿದ್ಮೇಲೆ ಅದನ್ನ ಯೂಸ್ ಮಾಡಿದ್ಮೇಲೆ ತಿರ್ಗಾ ಅದೇ ಡಲ್ನೆಸ್ಗೆ ಹೋಗ್ತೀನಿ. ಇದ್ರಿಂದನೂ ನನಗೇನು ಖುಷಿ ಅನಿಸ್ತಾ ಇಲ್ಲ. ಓಕೆ ಅಕ್ಕ, ಇನ್ನೊಂದಿದೆ ತೊಳಿ, ನಿಮ್ಗೆ ಹೊಸ ಸ್ಟಾರ್.
ಓಕೆ, ಈ ಸ್ಟಾರ್ ಏನು ಮನೆ ಮುಂದೆ ಕಟ್ಟಕ್ಕೆ ಓಕೆ, ನಾನು ಇಟ್ಕೊಂಡು ಏನು ಮಾಡಲಿ? ನನಗೆ ಈ ಕ್ರಿಸ್ಮಸ್ ರೀಸನ್ ಏನು ಅಂತಾನೆ ಗೊತ್ತಿಲ್ಲ. ಓಕೆನಾ, ದ ರಿಯಲ್ ರೀಸನ್ ಫಾರ್ ಕ್ರಿಸ್ಮಸ್ ಗೊತ್ತಿಲ್ಲ. ಆದ್ರಿಂದ ಇದೆಲ್ಲ ನನಗೆ ವೇಸ್ಟ್ ಅನ್ಸುತ್ತೆ. ಇದರಿಂದ ನನಗೆ ತುಂಬ ಡಲ್ಲೇ ಫೀಲ್ ಆಗ್ತಾ ಇದೆ. ನನಗೆ ರಿಯಲ್ ರೀಸನ್ ಕ್ರಿಸ್ಮಸ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಆ ರಿಯಲ್ ರೀಸನ್ ನನಗೆ ಗೊತ್ತಾಗಬೇಕು. ಹೌದಾ, ಕ್ರಿಸ್ಮಸ್ ರಿಯಲ್ ರೀಸನ್ ಏನು ಅಂತ ತಿಳ್ಕೊಬೇಕಾ? ಓಕೆ, ಹಾಗಾದ್ರೆ ಇವತ್ತು ನಾನ್ ನಿಮ್ಗೆ ಒಂದು 4 ಒಂದು ಸಿಂಬಲ್ಸ್ ನ ಕುರಿತಾಗಿ ಒಬ್ರು ಹೇಳ್ಕೊಡ್ತಾರೆ, ಅದನ್ನ ನಾವು ನೋಡೋಣ. ಓಕೆನಾ? ಅದ್ರಲ್ಲಿ ಖಂಡಿತ ನೀವು ಈ ಕ್ರಿಸ್ಮಸ್ ನ ರಿಯಲ್ ರೀಸನ್ ಏನು ಅಂತ ತಿಳ್ಕೊಬಹುದು. ಓಕೆನಾ ಮಕ್ಕಳ? ನೀವು ಅಕ್ಕನ ಜೊತೆ ಬಂದ್ಬಿಟ್ಟು ಏನ್ ಮಾಡಿ, ಈ 4 ಸಿಂಬಲ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಓಕೆನಾ? ಬನ್ನಿ. Hello kids, welcome to the journey on the reason for the season. ಏನಪ್ಪಾ ಈ ರೀಸನ್ ಫಾರ್ ದ ಸೀಸನ್ ಅಂತ ತಿಳ್ಕೊಳ್ಳೋಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ? ಓಕೆ, ನಿಮ್ಮ ಎಕ್ಸೈಟ್ಮೆಂಟ್ ನಾನು ತುಂಬಾ ಟೆಸ್ಟ್ ಮಾಡಲ್ಲ. ದ ರೀಸನ್ ಫಾರ್ ದ ಸೀಸನ್ ಅಲ್ಲಿ ದ 4 ಸಿಂಬಲ್ಸ್. ಆ 4 ಸಿಂಬಲ್ ಅಲ್ಲಿ ದ ಫಸ್ಟ್ ಸಿಂಬಲ್ ಏನಪ್ಪಾ ಅಂದ್ರೆ ಹಾರ್ಟ್. ಹಾರ್ಟ್ ಅಂದ ತಕ್ಷಣ ಏನ್ ಗೊತ್ತಾಗುತ್ತೆ ನಿಮ್ಗೆ? ನನ್ಗೇನೋ ಹಾರ್ಟ್ ಅಂದ್ರೆ ಒಂದ್ ರೆಡ್ ಕಲರ್ ಇರುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಗೇನ್ ಅರ್ಥ ಆಗುತ್ತೆ ಹಾರ್ಟ್ ಅಂದ್ರೆ? ಹಾರ್ಟ್ ಅಂದ್ರೆ ಲವ್ ಅಲ್ವಾ? ಲವ್ ಸಿಂಬಲ್ ನ ನಾವ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ದ ಹಾರ್ಟ್ ಅಂತ ಹೇಳ್ತೀವಿ ಅಲ್ವಾ? ಈ ಲವ್ ಅನ್ನೋದು ಬಂದು ಈ ವರ್ಲ್ಡ್ ಅಲ್ಲಿ ತುಂಬಾನೇ ಸ್ಪೆಷಲ್. ಹೆಂಗೆ ಅಂದ್ರೆ ಮದರ್ಸ್ ಲವ್ ಇರ್ಬೋದು, ಫಾದರ್ಸ್ ಲವ್ ಇರ್ಬೋದು, ಸಿಬ್ಲಿಂಗ್ಸ್ ಲವ್ ಇರ್ಬೋದು, ಅಕ್ಕ ತಂಗಿ ಮಧ್ಯೆ ತೋರ್ಸೋ ಪ್ರೀತಿ ಆಗಿರ್ಬೋದು. ಸೊ ಇದೆಲ್ಲ ಒಂದೊಂದು ಟೈಪ್ ಆಫ್ ಲವ್. ಆದ್ರೆ ಇದ್ರಲ್ಲಿ ತುಂಬಾನೇ ಸ್ಪೆಷಲ್ ಆಗಿರೋ ಲವ್ ಇದೆ. ಅದ್ ಯಾರ್ ಲವ್ ಗೊತ್ತಾ? ಗಾಡ್ಸ್ ಲವ್, ದೇವರ ಪ್ರೀತಿ. ಆ ದೇವರ ಪ್ರೀತಿ ಬಂದು ಇಟ್ಸ್ ಅನ್ಚೇಂಜಿಂಗ್ ಲವ್, ಎವರ್ ಲಾಸ್ಟಿಂಗ್ ಲವ್. ಇದು ಬಂದು ಇದಕ್ಕೆ ಮಿತಿನೇ ಇಲ್ಲ. ದೇವ್ರು ನಮ್ಮನ್ನ ಪ್ರೀತಿ ಮಾಡೋದಕ್ಕೆ ಒಂಚೂರು ಲಿಮಿಟೇ ಇಲ್ವಂತೆ. ಅಷ್ಟು ದೇವ್ರು ನಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರಂತೆ. ಎಸ್, ಈ ದೇವ್ರು ನಮ್ಮನ್ನ ಪ್ರೀತಿ ಮಾಡ್ಬೇಕಾರೆ ದೇವ್ರು ಏನ್ ಮಾಡ್ತಾರೆ, ನಮಗ್ ಬೇಕಾಗಿರೋ ಪ್ಲಾನ್ಸ್ ಎಲ್ಲ ದೇವ್ರು ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ನಾವು ದೇವ್ರನ್ನ ಪ್ರೀತಿ ಮಾಡೋದು ಒಂದೇ ದೇವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಏನಪ್ಪಾ ಅಂದ್ರೆ, ದೇವ್ರು ನಮ್ನ ಎಷ್ಟು ಮಟ್ಟಕ್ಕೆ ಪ್ರೀತಿ ಮಾಡ್ತಾರೆ ಅಂದ್ರೆ ನಮ್ಗೋಸ್ಕರ ಇಡೀ ಜಗತ್ತನ್ನೇ ದೇವ್ರು ಸೃಷ್ಟಿ ಮಾಡಿದ್ರಂತೆ. ಈಗ ಇಡೀ ವರ್ಲ್ಡ್ ಅಂದ್ರೆ ನೀವಿಷ್ಟು ಇಷ್ಟು ಇಷ್ಟು ಅಂತ ಹೇಳಕ್ಕಾಗತ್ತಾ? ತುಂಬಾನೇ ವೈಡ್ ಅಲ್ವಾ ಅದು? ಸೊ ಅಷ್ಟು ದೇವ್ರು ನಮ್ಮನ್ನ ಪ್ರೀತಿ ಮಾಡಿದ್ರಂತೆ. ಪ್ರೀತಿ ಮಾಡಿ ದೇವ್ರು ಮನುಷ್ಯರನ್ನ ಸೃಷ್ಟಿ ಮಾಡಕ್ಕಿಂತ ಮುಂಚೆ ಮನುಷ್ಯರ್ಗೆ ಏನೇನ್ ಬೇಕು ಅದೆಲ್ಲಾನು ದೇವ್ರು ಆಲ್ರೆಡಿ ರೆಡಿ ಮಾಡ್ಬಿಟ್ಟು ಆಮೇಲೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಮನುಷ್ಯನ ಸೃಷ್ಟಿ ಮಾಡಾದ್ಮೇಲೆನೂ ದೇವ್ರು ಮತ್ತೆ ಮನುಷ್ಯರು ಹೆಂಗಿದ್ರಂದ್ರೆ ಎಷ್ಟು ಕ್ಲೋಸ್ ರಿಲೇಶನ್ಶಿಪ್ ಅಲ್ಲಿ ಇದ್ರಂದ್ರೆ ಇಬ್ರು ವಾಕಿಂಗ್ ಹೋಗ್ತಿದ್ರಂತೆ. ಹಿಂಗೆ ಪಕ್ಕದಲ್ಲಿ ಫ್ರೆಂಡ್ಸ್ ಜೊತೆ ನೀವ್ ಹೆಂಗ್ ಕುತ್ಕೊಂಡು ಮಾತಾಡ್ತೀರಾ ಅದೇ ತರಾನೇ ದೇವ್ರು ಬಂದು ಮನುಷ್ಯರ ಜೊತೆ ಅಷ್ಟು ಕ್ಲೋಸ್ ಆಗಿದ್ರಂತೆ. ಈಗ ನಿಮ್ ಪಪ್ಪ ಆಗಿರ್ಬೋದು, ಮಮ್ಮಿ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು, ಈಗ ಎಲ್ಲರ ಜೊತೆ ನಾವ್ ಹೆಂಗಿರ್ತೀವಿ, ನಮ್ಗೆ ತುಂಬಾ ಇಷ್ಟ ಆದವ್ರ ಜೊತೆ ನಾವ್ ಹೆಂಗಿರ್ತೀವಿ, ತುಂಬಾ ಕ್ಲೋಸ್ ಆಗಿರ್ತೀವಿ, ನಮ್ ಸೀಕ್ರೆಟ್ಸ್ನೆಲ್ಲ ಹೇಳ್ಕೊಳ್ತೀವಿ. ಸೊ ಈ ತರ ಎಲ್ಲ ನಾವ್ ಇರ್ತೀವಿ ಅಲ್ವಾ? ಅದೇ ತರನೇ ಕೇಸ್ ದೇವ್ರು ಬಂದು ನಮ್ನ ಅಷ್ಟು ಪ್ರೀತಿ ಮಾಡಿ ಅಷ್ಟು ಕ್ಲೋಸ್ ಆಗಿ ದೇವ್ರು ನಮ್ ಜೊತೆ ಇದ್ರು. ಈಗ್ಲೂ ಸಹ ದೇವ್ರು ಅಷ್ಟೇ ಕ್ಲೋಸ್ ಆಗಿದ್ದಾರೆ, ನಿಮ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ದೇವ್ರು ಪ್ರೀತಿ ಮಾಡಕ್ಕೆ ಏನ್ ಸಿಂಬಲ್ ಗೊತ್ತಾ? ದೇವ್ರು ಬಂದು ನಮ್ಗೋಸ್ಕರ ಒಂದು ಹೆವನ್ ಇಟ್ಟಿದ್ದಾರೆ. ಆ ಪ್ಲೇಸ್ ಬಂದು ನಮ್ಗೋಸ್ಕರನೇ. ಆ ಪ್ರೀತಿ ತೋರ್ಸ್ಕೊಳಕ್ಕೆ ನಮ್ಗೋಸ್ಕರ ಹೆವನ್ ಇಟ್ಟಿದಾರಂತೆ. ನಾವು ಅವ್ರನ್ನ ಪ್ರೀತಿ ಮಾಡ್ಬೇಕು, ದೇವ್ರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಓಕೆನಾ? ಸೆಕೆಂಡ್ ಸಿಂಬಲ್ ಏನು? ಡಿವಿಷನ್ ಸಿಂಬಲ್. ಆ ಡಿವಿಷನ್ ಅಲ್ಲಿ ಮೇಲ್ಗಡೆ ಒಂದ್ ಡಾಟ್, ಕೆಳಗಡೆ ಒಂದ್ ಡಾಟ್, ಮಧ್ಯದಲ್ಲಿ ಒಂದ್ ಲೈನ್ ಇದೆ ಅಲ್ವಾ? ಎಸ್, ದೇವ್ರು ನಮ್ಮನ್ನ ಸೃಷ್ಟಿ ಮಾಡ್ಬೇಕಾರೆ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಆಗಿ ನಮ್ಮನ್ನ ಹೋಲಿ ಆಗಿ ಪ್ಯೂರ್ ಆಗಿ ನಮ್ಮನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ದೇವ್ರು ಮತ್ತೆ ಮನುಷ್ಯ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ದೊಡ್ಡ ಬ್ರೇಕ್ ಆಯ್ತು. ಆ ಬ್ರೇಕ್ ಏನಪ್ಪಾ ಅಂದ್ರೆ ಸಿನ್, ಪಾಪ. ಆ ಪಾಪದಿಂದ ದೇವ್ರು ಮತ್ತೆ ಮನುಷ್ಯರು ಇಬ್ರು ಸಪ್ರೇಟ್ ಆಗೋದ್ರು. ನಾನು ಹೇಳ್ದೆ ಅಲ್ವಾ ಅವಾಗ್ಲೇನೆ ಫಸ್ಟ್ ಸಿಂಬಲ್ ನಾನು ಹೇಳ್ದೆ ಅಲ್ವಾ, ದೇವ್ರು ಮತ್ತೆ ಮನುಷ್ಯರು ಇಬ್ರು ವಾಕಿಂಗ್ ಹೋಗ್ತಿದ್ರಂತೆ, ಕ್ಲೋಸ್ ಫ್ರೆಂಡ್ಸ್ ತರ ಕುತ್ಕೊಂಡು ಮಾತಾಡ್ತಿದ್ರಂತೆ. ಸೊ ಇದೆಲ್ಲದ್ರದ್ದು ಮಧ್ಯದಲ್ಲಿ ಒಂದು ದೊಡ್ಡ ಬ್ರೇಕ್ ಉಂಟಾಯ್ತು. ಅದೇ ಸಿನ್ ಅಂದ್ರೆ ಏನು? ಪಾಪ ಅಂದ್ರೆ ಏನು ಅಂತ ಕೇಳ್ತೀರಾ? ಪಾಪ ಅಂತ ಹೇಳಿದ್ರೆ
ಸುಳ್ಳು ಹೇಳೋದು, ಮತ್ತೆ ಅಪ್ಪ ಅಮ್ಮನ ಮಾತು ಕೇಳ್ದೇ ಇರೋದು, ಡಿಸೊಬೀಡಿಯನ್ಸ್, ಮತ್ತೆ ಕೊಲೆ ಮಾಡೋದು, ಚಿಕ್ಕ ಚಿಕ್ಕ ತಪ್ಪು ಮಾಡೋದು ಎಲ್ಲನೂ ಪಾಪನೇ. ಈ ಪಾಪ ಬಂದು ನಮ್ಮನ್ನ ಮತ್ತೆ ದೇವ್ರನ್ನ ಆ ಒಂದು ಕ್ಲೋಸ್ ರಿಲೇಶನ್ಶಿಪ್ ಇಂದ ದೂರ ಮಾಡ್ಬಿಡ್ತು. ದೇವ್ರನ್ನ ನಾವು ಮನುಷ್ಯರು ಬಂದು ದೇವ್ರನ್ನ ನೋಡ್ದೇ ಇರೋ ತರ ಆ ಡಿವಿಷನ್ ಸಿಂಬಲ್ ಅಲ್ಲಿ ಆ ಒಂದು ಲೈನ್ ಇದೆ ಅಲ್ವಾ, ಆ ಲೈನ್ ತರ ನಮ್ಮನ್ನ ದೂರ ಮಾಡ್ಬಿಡ್ತು. ಸೊ ಇದೇ ತರ ಸಿನ್ ಬಂದು, ಪಾಪ ಬಂದು ಕೊಲೆ ಮಾಡೋದಾಗಿರ್ಲಿ, ಸುಳ್ಳು ಹೇಳೋದಾಗಿರ್ಲಿ, ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡೋದಾಗಿರ್ಲಿ, ಎಲ್ಲನೂ ದೇವರು ಮತ್ತೆ ಮನುಷ್ಯರನ್ನ ಇಬ್ಬರನ್ನು ದೂರ ಮಾಡ್ಬಿಡ್ತು. ಸೊ ಈ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಥರ್ಡ್ ಸಿಂಬಲ್, ಆ ಥರ್ಡ್ ಸಿಂಬಲ್ ಏನಂದ್ರೆ ಕ್ರಾಸ್ ಅಂದ್ರೆ ಏನು? ಶಿಲ್ಬೆ. ಈ ಶಿಲ್ಬೆ ಬಂದು ನಮ್ಮನ್ನ ಮತ್ತೆ ದೇವ್ರನ್ನ ಸಪ್ರೇಟ್ ಆಗಿರುವಂತ ಆ ಒಂದು ರಿಲೇಶನ್ಶಿಪ್ನ ತಿರ್ಗಾ ಒಂದು ಮಾಡೋದಕ್ಕೇನೆ ಆ ಶಿಲ್ಬೆನ ದೇವ್ರು ಆ ಶಿಲ್ಬೆ ಮುಖಾಂತರ ನಮ್ಗೆ ಹೆಲ್ಪ್ ಮಾಡಿದ್ರು. ಈ ಶಿಲ್ಬೆ ಅಂದ್ರೆ ಏನು ಅಂತ ಕೇಳ್ತೀರಾ? ಕ್ರಾಸ್ ಅಂದ್ರೆ ಏನು ಅಂತ ಕೇಳ್ತೀರಾ? ಓಕೆ, ಕ್ರಾಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈ ಕ್ರಾಸ್ ಅಂತ ಅಂದ್ರೆ ಏನಂದ್ರೆ ನಾವು ಲೈಫ್ನ ಹೆಂಗ್ ಲೀಡ್ ಮಾಡಬೇಕು ಅಂತಿರ್ತೀವಿ, ಲೈಫ್ನ ಎಂಜಾಯ್ ಮಾಡಬೇಕು ಅಂತಿರ್ತೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಅಂತಿರ್ತೀವಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು. ಸೊ ಎಲ್ಲ ಥರ ನಾವು ಪ್ಲ್ಯಾನ್ಸ್ ಎಲ್ಲ ಮಾಡಿಟ್ಕೊಂಡಿರ್ತೀವಿ. ನಾನು ದೊಡ್ಡವರಾದ್ಮೇಲೆ ನಾನು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತೀವಿ ಅಲ್ವಾ. ಸೊ ನಮ್ಮ ಲೈಫ್ನ ನಾವು ಎಷ್ಟು ಚೆನ್ನಾಗಿ ಲೀಡ್ ಮಾಡಬೇಕು ಅಂತ ನಾವು ಈಗಲೇ ಒಂದು ಪ್ಲ್ಯಾನ್ ಹಾಕೊಂಡ್ಬಿಟ್ಟಿರ್ತೀವಲ್ವಾ. ಅದೇ ಥರ ಯೇಸು ಸ್ವಾಮಿನ ಬಂದು ತಂದೆಯಾದ ದೇವರು ಯೇಸು ಸ್ವಾಮಿನ ನಮ್ಮ ಪಾಪಕ್ಕೋಸ್ಕರ, ಅಂದ್ರೆ ನಾವು ಡಿವೈಡ್ ಆದ್ವಿ ಅಲ್ವಾ, ದೇವರಿಂದ ಡಿವೈಡ್ ಆದ್ವಿ ಅಲ್ಲ, ಸಪ್ರೇಟ್ ಆದ್ವಿ ಅಲ್ಲ, ಆ ಸಪ್ರೇಟ್ನೆಸ್ ನ ತೆಗ್ದಾಕಕ್ಕೆ ದೇವ್ರು ಬಂದು ಯೇಸು ಸ್ವಾಮಿನ ನಮ್ಗೋಸ್ಕರ ಅಂದ್ರೆ ಮನುಷ್ಯನ ರೂಪದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದ್ರು. ಆ ಯೇಸು ಸ್ವಾಮಿ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್ ನಾವಿವಾಗ ಕ್ರಿಸ್ಮಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ನಿಮ್ಗೊಂದು ಸ್ಯಾಡ್ ನ್ಯೂಸ್ ಏನ್ ಗೊತ್ತಾ? ಯೇಸು ಸ್ವಾಮಿ ಬಂದು ಲೈಫ್ ನ ಚೆನ್ನಾಗಿ ವಾವ್ ಅಂತ ಲೀಡ್ ಮಾಡ್ಕೊಂಡು, ವಾವ್ ಸೂಪರ್, ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಆ ಥರ ಎಲ್ಲ ಲೀಡ್ ಮಾಡ್ಬೇಕು ಅಂತ ಯೇಸು ಸ್ವಾಮಿ ಬಂದಿರ್ಲಿಲ್ಲ ಕಿಡ್ಸ್. ಯೇಸು ಸ್ವಾಮಿ ಬಂದು ನಮ್ಮ ಪಾಪಕ್ಕೋಸ್ಕರ, ನಾವು ಮಾಡಿದ ಮಿಸ್ಟೇಕ್ಗೋಸ್ಕರ ಆ ಕ್ರಾಸ್ ಅಲ್ಲಿ ತಮ್ಮ ಜೀವನೇ ಕೊಡೋಕ್ಕೋಸ್ಕರ ಹುಟ್ಟಿದ್ರಂತೆ. ಯಾರ ನಾವು ಫ್ರೆಂಡ್ಸ್ ಮಾಡಿದ ತಪ್ಪಿಗೆ ನಾವು ಪನಿಷ್ಮೆಂಟ್ ತಗೋತೀವ. ಈಗ ನಿಮ್ಮ ಬೆಸ್ಟ್ ಫ್ರೆಂಡೇ ಆಗಿರ್ಬೋದು, ಅವ್ರು ತಪ್ಪು ಮಾಡಿರ್ತಾರೆ, ಟೀಚರ್ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಆದ್ರೆ ಆ ಪನಿಷ್ಮೆಂಟ್ ಮ್ಯಾಮ್ ಇವ್ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ನಾನು ಇವನಿಗೋಸ್ಕರ ಪನಿಷ್ಮೆಂಟ್ ತಗೋತೀನಿ ಅಂತ ಯಾರ್ಯಾರ ಹೇಳ್ತಾರ? ಅಥವಾ ನೀವಾರ ಹೇಳಿದ್ದೀರಾ? ಅವ್ರವ್ರ ಪನಿಷ್ಮೆಂಟು ಅವ್ರವರೇ ಅವ್ರವರೇ ತಗೋಬೇಕಲ್ವಾ. ಆದ್ರೆ ಯೇಸು ಸ್ವಾಮಿ ಬಂದು ನಮ್ಮ ಪಾಪಕ್ಕೋಸ್ಕರ, ನಾವು ಮಾಡಿದಂಥ ಎಲ್ಲ ಕೆಟ್ಟ ಕೆಲಸಕ್ಕೋಸ್ಕರ ಯೇಸು ಸ್ವಾಮಿ ಅವ್ರನ್ನೇ ಶಿಲ್ಬೆಯಲ್ಲಿ ಬಲಿಯಾಗಿ ಕೊಟ್ರಂತೆ. ಈ ಬಲಿ ಅಂತ ಹೇಳಿದ್ರೆ ಈ ಕೋಳಿನಾಗಿರ್ಬೋದು, ಕುರಿನಾಗಿರ್ಬೋದು, ಆ ಕಾಲದಲ್ಲೆಲ್ಲ ತುಂಬಾ ಬಲಿ ಕೊಡ್ತಿದ್ರು. ಏನಕ್ಕಂದ್ರೆ ಅವ್ರು ತಪ್ಪು ಮಾಡಿದಾಗ ಆ ಪಾಪ ನಿವಾರಣೆ ಆಗೋಕ್ಕೋಸ್ಕರ, ಆ ಸಿನ್ ಅಂದ್ರೆ ಅವ್ರ ಪಾಪನೆಲ್ಲ ವಾಶ್ ಮಾಡೋಕ್ಕೋಸ್ಕರ ಆ ಕಾಲದಲ್ಲಿ ಕೋಳಿ ಬಲಿ ಕೊಡ್ತಿದ್ರು, ಕುರಿ ಬಲಿ ಕೊಡ್ತಿದ್ರು. ಸೊ ಈ ತರ ಎಷ್ಟೊಂದು ಆನಿಮಲ್ಸ್ನೆಲ್ಲ ಬಲಿ ಕೊಡ್ತಿದ್ರು. ಆದ್ರೆ ಇಡೀ ಜಗತ್ ಮಾಡಿರೋ ಪಾಪನ ಒಂದು ಚಿಕ್ಕ ಕೋಳಿ ಕುರಿ ಅದರಿಂದ ಪಾಪ ನಿವಾರಣೆ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ. ಅದಕ್ಕೋಸ್ಕರ ಒಂದು ಪ್ರೆಷಿಯಸ್ ಲೈಫ್ ಬಂದು ಆ ದಿನ ಸಾಯ್ಬೇಕಾಗಿತ್ತು. ಆ ಪ್ರೆಷಿಯಸ್ ಲೈಫ್ ಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್. ಆ ಜೀಸಸ್ ಕ್ರೈಸ್ಟ್ ಬಂದು ನಮ್ಗೋಸ್ಕರ, ನಾವು ಮಾಡಿದಂತ ಪಾಪಕ್ಕೋಸ್ಕರ ಅವ್ರು ಅವತ್ತು ಶಿಲ್ಬೆಲಿ ಬಲಿಯಾದ್ರು. ಇದೇ ರೀತಿ ಆ ಶಿಲ್ಬೆಲಿ ಬಲಿಯಾದಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂದ್ರೆ ಆ ಸಪ್ರೇಟ್ ಆಗಿರೋಂಥ ಡಿವೈಡ್ ಆಗಿರುವಂತ ಸಪ್ರೇಟ್ ಆಗಿರುವಂತ ರಿಲೇಶನ್ಶಿಪ್ ನ ತಿರ್ಗಾ ಒಂದು ಮಾಡೋಕ್ಕೋಸ್ಕರ ಯೇಸು ಸ್ವಾಮಿ ಬಂದು ಅವತ್ತು ಶಿಲ್ಬೆಲಿ ನಮ್ಗೋಸ್ಕರ ಬಲಿಯಾದ್ರು. ನಮ್ಗೋಸ್ಕರ ಬಲಿ ಆದ್ಮೇಲೆ 3ನೇ ದಿನ ಅಂದ್ರೆ ದ ಥರ್ಡ್ ಡೇ ಯೇಸು ಸ್ವಾಮಿ ಬಂದು ಜೀವ ಉಳ್ಳ ದೇವರಾಗಿ ಎದ್ದು ಬಂದ್ರು. ಎಸ್, ಆ ಜೀವ ಉಳ್ಳ ದೇವ್ರು ಯೇಸು ಸ್ವಾಮಿ ಆವತ್ತು ರೆಸರೆಕ್ಟ್ ಆಗಿದ್ದು, ಅಂದ್ರೆ ಆವತ್ತು ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಇನ್ನೂ ಜೀವಿಸ್ತಿದ್ದಾರೆ, ಈಗಲೂ ಜೀವಿಸ್ತಿದ್ದಾರೆ, ನಿಮ್ ಜೊತೆನೇ ಇರ್ತಾರೆ, ಯಾವಾಗ್ಲೂ ಅವ್ರು ಜೀವಿಸ್ತಾನೇ ಇರ್ತಾರೆ, ಅವ್ರಿಗೆ ಸಾವೇ ಇಲ್ಲ. ಅವ್ರು ಬಂದು ದ ಎಟರ್ನಲ್ ಗಾಡ್. ಆ ಎಟರ್ನಲ್ ಗಾಡ್ನ ಬಂದು ನೀವು ಆ ಪ್ರೀತಿನ ಅಂದ್ರೆ ಆ ಗಾಡ್ಸ್ ಲವ್ನ ನೀವು ಬೇಕಾಗಿದೆ ಅಲ್ವಾ, ನೀವು ಆ ಗಾಡ್ಸ್ ಲವ್ನ ಇವಾಗ ಫೀಲ್ ಮಾಡ್ಬೇಕಲ್ವಾ. ಆ ದೇವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗ್ಬೇಕಲ್ವಾ. ಎಸ್ ಕಿಡ್ಸ್, ದ ಫೋರ್ತ್ ಸಿಂಬಲ್ ಬಂದು ಕ್ವೆಶನ್ ಮಾರ್ಕ್. ಆ ಕ್ವೆಶನ್ ಮಾರ್ಕ್ ಏನಂದ್ರೆ ಇಷ್ಟು
ಇಷ್ಟು ನಮಗೋಸ್ಕರ ಮಾಡಿದಂತೆ ಯೇಸು ಸ್ವಾಮಿನ ತಮ್ಮ ಜೀವನೇ ಬಲಿಯಾಗಿ ನಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ ಬಲಿಯಾಗಿದ್ದ ಯೇಸು ಸ್ವಾಮಿನ ನಾವು ನಮ್ಮ ಜೀವವುಳ್ಳ ದೇವರಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಆಗಿದ್ದೀವ? ಯೇಸು ಸ್ವಾಮಿ ನಿಜವಾದ ದೇವರೇ ಅಂತ ಕೇಳಕ್ಕೆ ನಾವು ರೆಡಿ ಆಗಿದ್ದೀವ? ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಯೇಸು ಸ್ವಾಮಿ ಬಂದು ನಿಮ್ಮ ಪ್ಲೇಸ್ನ ಅವ್ರು ತಗೊಂಡ್ರಲ್ವಾ? ನೀವು ತಾನೇ ಪನಿಷ್ಮೆಂಟ್ ತಗೋಬೇಕಾಗಿತ್ತು. ನೀವು ಮಾಡಿರೋ ತಪ್ಪಿಗೆ ನೀವು ತಾನೇ ಪನಿಷ್ಮೆಂಟ್ ತಗೋಬೇಕಾಗಿತ್ತು. ಆ ಪನಿಷ್ಮೆಂಟ್ನ ಜೀಸಸ್ ತಗೊಂಡ್ರಲ್ವಾ? ನೀವು ಮಾಡಿದೆಲ್ಲ ಪಾಪಕ್ಕೋಸ್ಕರ ಜೀಸಸ್ ಬಲಿ ಆದ್ರಲ್ವಾ? ಎಸ್, ಆ ಜೀಸಸ್ನ ದ ಟ್ರೂ ಸೇವಿಯರ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಆಗಿದ್ದೀರಾ? ಇದೇ ಇವತ್ತೊಂದು 4 ಸಿಂಬಲ್. ಜೀಸಸ್ ಬಂದು ನಿಮ್ಮ ಪಾಪನೆಲ್ಲ ನಿವಾರಣೆ ಮಾಡಿ ಮತ್ತೆ ದೇವ್ರ ಜೊತೆ ನಿಮ್ಗೊಂದು ಕ್ಲೋಸ್ ರಿಲೇಶನ್ಶಿಪ್ ಕೊಡೋಕ್ಕೆ ಜೀಸಸ್ ಬಂದು ಜೀವವುಳ್ಳ ದೇವರಾಗಿದ್ದಾರೆ. ಅವ್ರ ಹತ್ರ ನೀವು ಕೇಳಿ, ದೇವ್ರೆ ನಾನು ತಪ್ಪು ಮಾಡಿದ್ದೀನಿ, ನಾನು ಪಾಪ ಮಾಡಿದ್ದೀನಿ, ನನ್ನನ್ನು ಈಗ ತಿರ್ಗಾ ದೇವ್ರ ಜೊತೆ ಜೀಸಸ್ ನೀವು ನನ್ನ ದೇವ್ರ ಜೊತೆ ನೀವು ಬಂದು ಆ ರಿಲೇಶನ್ಶಿಪ್ಪಲ್ಲಿ ನನ್ನ ಕರ್ಕೊಂಡೋಗಿ ಅಂತ ಹೇಳಿದಾಗ ಜೀಸಸ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ಇದೇ ಆ 4 ಸಿಂಬಲ್ಸ್. ಫಸ್ಟ್ ಬಂದು ಲವ್, ಸೆಕೆಂಡ್ ಬಂದು ಡಿವಿಷನ್, ಥರ್ಡ್ ಬಂದು ಕ್ರಾಸ್, ಫೋರ್ತ್ ಬಂದು ಕ್ವಶನ್ ಮಾರ್ಕ್. ಈಗ ಎಲ್ಲರಿಗೂ ಅರ್ಥ ಆಯ್ತಾ ಆ 4 ಸಿಂಬಲ್ಸ್ ಅಂದ್ರೆ ಏನು ಅಂತ? ಹೆಲೋ ಮಕ್ಳ, ಸ್ಟಾರ್ಟಿಂಗ್ ಅಲ್ಲಿ ಅಕ್ಕ ತುಂಬಾ ಡಲ್ ಆಗಿದ್ರು, ಡಿಸಪಾಯಿಂಟೆಡ್ ಆಗಿದ್ರು. ಕ್ರಿಸ್ಮಸ್ ರಿಯಲ್ ರೀಸನ್ ಏನು ಅಂತ ಗೊತ್ತಿಲ್ಲದೆ ಲೈಕ್ ಒಂಥರ ಇದ್ದೆ ಅಲ್ವಾ. ಬಟ್ ಈಗ ಆ ಒಂಥರ ಇಂದ ಈಗ ಚೆನ್ನಾಗಿ ನಗಾಡ್ತಾ ಇದ್ದೀನಿ ಅಲ್ವಾ. ಸೊ ನನಗೆ ಈ ಕ್ರಿಸ್ಮಸ್ ರಿಯಲ್ ರೀಸನ್ ಏನು ಅಂತ ನನಗೆ ಆ 4 ಸಿಂಬಲ್ಸ್ ಮೂಲಕ ಗೊತ್ತಾಯ್ತು. ನಿಮ್ಗೂ ಗೊತ್ತಾಗಿರುತ್ತೆ ಅಂತ ನೆನ್ಸ್ಕೊಳ್ತೀನಿ. ಏನೇನ್ ಸಿಂಬಲ್ ಕಲ್ತ್ರಿ? ಹಾರ್ಟ್, ಡಿವಿಷನ್, ಆಮೇಲೆ ಥರ್ಡ್ ಒನ್ ಕ್ರಾಸ್ ಅಂಡ್ ಫೋರ್ತ್ ಒನ್ ಕ್ವೆಶನ್ ಮಾರ್ಕ್. ಕ್ವೆಶನ್ ಮಾರ್ಕ್ ಅಲ್ಲಿ ಅಕ್ಕ ಹೇಳ್ಕೊಟ್ರಲ್ವಾ, ಯಾರನ್ನ ಸ್ವೀಕಾರ ಮಾಡಿದ್ರೆ ನಿಮ್ಗೆ ಸಂತೋಷ, ಈ ಕ್ರಿಸ್ಮಸ್ ರಿಯಲ್ ರೀಸನ್ ಏನು ಅಂತ. ಅದೇ ರೀತಿಯಲ್ಲಿ ನನಗೂ ಆ ರಿಯಲ್ ರೀಸನ್ ಫಾರ್ ದ ಸೀಸನ್ ಏನು ಅಂತ ಗೊತ್ತಾಯ್ತು. ಆದ್ರಿಂದ ಒಂದು ವಾಕ್ಯದಲ್ಲಿ ಈ ರಿಯಲ್ ರೀಸನ್ ಬಗ್ಗೆ ಇದೆ. ಆ ವಾಕ್ಯವನ್ನು ಹೇಳ್ಕೊಡ್ತೀವಿ, ನೀವು ಇದನ್ನ ಕಲ್ತ್ಕೊಳ್ಳಿ. ಓಕೆನಾ? ಓಕೆ, ನಿಮ್ನ ಮೆಮರೈಸ್ ಮಾಡಕ್ ಹೇಳ್ತಾ ಇಲ್ಲ, ಬಟ್ ನೀವೇ ಇದನ್ನ ಇನಿಷಿಯೇಟಿವ್ ತಕೊಂಡು ಮೆಮರೈಸ್ ಮಾಡಿದ್ರೆ ವಿ ಅಪ್ರಿಶಿಯೇಟ್ ಯು. ಓಕೆ? ಜಾನ್ 3:16. ಏನು? ಜಾನ್ 3:16. ಜಾನ್ ಚಾಪ್ಟರ್ 3 verse 16. For God so loved the world that he gave his one and only Son, that whoever believes in him shall not perish but have eternal life. ಅರ್ಥ ಆಯ್ತಾ? ಓಕೆ, ಈಗ ನಾವು ಕನ್ನಡದಲ್ಲಿ ಅದೇ ವಾಕ್ಯನ ಕಲಿಯೋಣ. ಅದೇನಂತ ಹೇಳಿದ್ರೆ ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ಕಲ್ತ್ಕೋತೀರಾ? ಓಕೆ ಕಿಡ್ಸ್, ಈ ವಾಕ್ಯ ಏನು ತುಂಬಾ ಈಸಿ ಆಗಿದೆ. ದ ರಿಯಲ್ ರೀಸನ್ ಫಾರ್ ದಿಸ್ ಕ್ರಿಸ್ಮಸ್ ಇಸ್ ಜೀಸಸ್. ಸೊ ಈ ಒಂದು ಕ್ರಿಸ್ಮಸ್ ನ ಜಾಯ್ಫುಲ್ ಆಗಿ ನಿಮ್ ಕಲರ್ಫುಲ್ ಡ್ರೆಸ್ಸಸ್ ನ ಹಾಕೊಂಡು ಎಂಜಾಯ್ ಮಾಡಿ, ನಾವು ನಿಮ್ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತೀವಿ. ಕೊನೆಯದಾಗಿ ನಾನು ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ನ ತೋರಿಸ್ತೀನಿ. ಓಕೆನಾ? ಈ ಎಕ್ಸ್ಪೆರಿಮೆಂಟ್ ಮೂಲಕವಾಗಿ ನಾವು ಹೇಳ್ಕೊಟ್ವಲ್ಲ 4 ಸಿಂಬಲ್, ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಓಕೆನಾ? ಇದನ್ನ ನಾವು ನೋಡೋಣ, ಬನ್ನಿ. ಓಕೆ, ಅಕ್ಕ ಹೇಳಿದ್ರು ಅಲ್ವಾ, ದೇವ್ರು ನಮ್ಮನ್ನ ಉಂಟು ಮಾಡೋದಕ್ಕಿಂತ ಮುಂಚೆ ಈ ಲೋಕದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ ನಮಗೋಸ್ಕರ ದೇವ್ರು ಎಲ್ಲವನ್ನ ಕೊಟ್ರು ಅಂತ. ಆಗ ನಾವು ಹೇಗಿದ್ವಿ? ದೇವ್ರ ತರನೇ ಇದ್ವಿ. ಓಕೆ, ಇದು ನಾವು ಅಂತ ಇಟ್ಕೊಳ್ಳಿ, ಇದು ದೇವ್ರು. ಓಕೆನಾ? ಎರಡಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಇಲ್ಲ ಅಲ್ಲ. ದೇವ್ರು ನಾವು ಒಂದೇ ಸ್ವಾರೂಪ್ಯದಲ್ಲಿ ಇದ್ವಿ. ಓಕೆನಾ? ಒಟ್ಟಿಗೆ ಸಂಚಾರ ಮಾಡ್ತಿದ್ರು ಅಂತ ಹೇಳಿದ್ರಲ್ವಾ. ಸೊ ಆ ರೀತಿಯಾಗಿ ನಾವೆಲ್ಲ ಒಟ್ಟಿಗೆ ತುಂಬಾ ಚೆನ್ನಾಗಿ ಇದ್ವಿ. ಒಳ್ಳೆ ರಿಲೇಶನ್ಶಿಪ್ ದೇವ್ರಿಗೂ ಮತ್ತು ಮನುಷ್ಯರಿಗೂ ಮಧ್ಯದಲ್ಲಿ ಇತ್ತು. ಆದ್ರೆ ನಮ್ಮಿಬ್ಬರಿಗೂ ಒಂದೇನಾಯ್ತು? ಸೆಪರೇಷನ್ ಉಂಟಾಯ್ತು ಅಂತ ಕೇಳಿಸ್ಕೊಂಡ್ವಿ ಅಲ್ವಾ. ಅದಕ್ಕೆ ಕಾರಣ ಏನು? ಪಾಪ ಅಂತ ನೋಡಿದ್ವಿ ಅಲ್ವಾ. ಸೊ ಆ ಪಾಪ ಅನ್ನೋ ಸೆಪರೇಷನ್ ಇದು. ಓಕೆನಾ? ನೀವು ಹಾಗೆ ನೋಡ್ಕೊಳ್ಳಿ. ಈ ಪಾಪ ಅನ್ನೋ ಸೆಪರೇಷನ್ ದೇವರಿಗೂ ನಮಗೂ ಮಧ್ಯದಲ್ಲಿ ಬಂದು ನಮ್ಮನ್ನ ಏನ್ ಮಾಡ್ಬಿಡ್ತು? ಬೇರೆ ಮಾಡ್ಬಿಡ್ತು. ನಮ್ಮ ಜೀವಿತದಲ್ಲಿ ಈ ಪಾಪ ಏನಾಯ್ತು? ಹಾಗೆ ಬರ್ಲಿಕ್ಕೆ ಶುರುವಾಯ್ತು. ನೋಡಿದ್ರ? ಪಾಪ ನಮ್ಮಲ್ಲಿ ಬಂದ ತಕ್ಷಣ ನಾವು ಫಸ್ಟ್ ಹೊಂದಿದ್ವಲ್ಲ ದೇವರ ಸ್ವಾರೂಪ್ಯ, ಅದನ್ನ ನಾವೇನ್ ಮಾಡ್ಬಿಟ್ವಿ? ಕಳ್ಕೊಬಿಟ್ವಿ. ಆ ರೀತಿಯಾಗಿ ನಮ್ಮಿಬ್ಬರ ಮಧ್ಯ, ದೇವರಿಗೂ ನಮಗೂ ಮಧ್ಯದಲ್ಲಿ ಒಂದು ಸೆಪರೇಷನ್ ಬಂದ್ಬಿಡ್ತು. ಈ ಸೆಪರೇಷನ್ ನ ಸರಿ ಮಾಡ್ಲಿಕ್ಕೆ ಯಾರು ಬಂದ್ರು ಅಂತ ಹೇಳ್ಕೊಟ್ರು? ಜೀಸಸ್ ಬಂದ್ರು ಅಲ್ವಾ.
ಸೊ ಯೇಸು ಸ್ವಾಮಿ ಏನ್ ಮಾಡಿದ್ರು, ನಮ್ಮಲ್ಲಿರುವಂತಹ ಪಾಪವನ್ನ ತೊಳಿಲಿಕ್ಕೆ ಏನ್ ಮಾಡಿದ್ರು, ಶಿಲುಬೆಯಲ್ಲಿ ಮರಣ ಹೊಂದಿದ್ರು ಅಲ್ವಾ. ಸೊ ಆ ಶಿಲುಬೆಯಲ್ಲಿ ಮರಣ ಹೊಂದಿದ ಮೂಲಕವಾಗಿ ನಮ್ಮಲ್ಲಿರುವಂತಹ ಪಾಪ ಎಲ್ಲ ಏನಾಯ್ತು, ತೊಳೆಯಲ್ಪಡ್ತು. ಇದು ಯೇಸು ಸ್ವಾಮಿ. ಈ ಯೇಸು ಸ್ವಾಮಿಯನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿರುವ ಪಾಪ ಏನಾಗುತ್ತೆ, ತೊಳೆಯಲ್ಪಡುತ್ತೆ ಎಂಬುದಾಗಿ ನಾವು ನೋಡಿದ್ವಿ ಅಲ್ವಾ. ಸೊ ಯೇಸು ಸ್ವಾಮಿಯನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಅಕ್ಸೆಪ್ಟ್ ಮಾಡ್ಬೋದು. ದೇವ್ರೆ ನನ್ನ ಪಾಪಗಳನ್ನ ಕ್ಷಮಿಸ್ರಿ, ನನ್ನ ಜೀವಿತದಲ್ಲಿ ನೀವು ಬನ್ರಿ ಅಂದ ತಕ್ಷಣ ಏನಾಗುತ್ತಾರೆ, ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬರ್ತಾರೆ. ಆ ರೀತಿ ಬಂದಾಗ ನಮ್ಮಲ್ಲಿರುವಂತ ಪಾಪ ಏನಾಗುತ್ತೆ, ಪ್ಯೂರ್ ಆಗಿಬಿಡುತ್ತೆ. ಏನು ಪಾಪ ನಮ್ಮ ಜೀವಿತದಲ್ಲಿ ಇರಲ್ಲ. ನೋಡೋಣ, ಈಗ ಯೇಸು ಸ್ವಾಮಿನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನೋಡಿದ್ರ ನಮ್ಮ ಜೀವಿತ ಹೇಗಾಯ್ತು, ಪುನಃ ಫಸ್ಟ್ ಇದ್ದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿರುವಂಥ ಪಾಪ ಎಲ್ಲವೂ ಹೋಗಲ್ಪಟ್ಟು ನಾವೇನಾದ್ವಿ, ಪುನಃ ದೇವರ ಸ್ವಾರೂಪ್ಯವನ್ನ ಪಡೆದುಕೊಂಡ್ವಿ. ಸೊ ಇದಕ್ಕೆ ನಾವೇನ್ ಮಾಡ್ಬೇಕು, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ನಿಮಗೆ ಗೊತ್ತಾ, ಅಕ್ಕ ಹೇಳಿದ್ರಲ್ವಾ, ಯೇಸು ಸ್ವಾಮಿನ ಆ ಸಮಾಧಿ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಕಾರಣ ಏನ್ ಗೊತ್ತಾ, ಆ ಪಾಪ ಅವರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಆ ಪಾಪಕ್ಕಿಂತಲೂ ನಮ್ಮ ಯೇಸು ಸ್ವಾಮಿ ದೊಡ್ಡವರು, ಆಯ್ತಾ. ಈ ರೀತಿ ಒಂದು ವೇಳೆ ಈ ಪಾಪ ಯೇಸು ಸ್ವಾಮಿಯ ಒಳಗೆ ಬರುವುದಾದ್ರೆ ಆ ಪಾಪ ಏನು ಮಾಡ್ಲಿಕ್ಕಾಗಲ್ಲ, ಯೇಸು ಸ್ವಾಮಿನ ಬದಲಾಯಿಸ್ಲಿಕ್ಕಾಗಲ್ಲ. ಅದೇ ರೀತಿ ಯೇಸು ಸ್ವಾಮಿ ಆ ಪಾಪವಿರುವಂತಹ ಜಾಗಕ್ಕೆ ಹೋದ್ರೂ ಆ ಪಾಪವನ್ನೇ ಇಲ್ಲದ ರೀತಿಯಲ್ಲಿ ಮಾಡ್ಲಿಕ್ಕೆ ನಮ್ಮ ಯೇಸು ಸ್ವಾಮಿಗೆ ಶಕ್ತಿ ಇದೆ. ಓಕೆನಾ ಮಕ್ಕಳ. ಸೊ ಇದರಿಂದ ನಾವೇನ್ ಕಲ್ತ್ಕೋಬಹುದು, ದೇವ್ರ ಹತ್ರ ನಮ್ಮ ಪಾಪಗಳನ್ನ ತೊಳಿರಿ ಅಂತ ಕೇಳಿದಾಗ ನಾವು ಏನಾಗ್ತೀವಿ, ನಮ್ಮ ಪಾಪಗಳು ತೊಳೆಯಲ್ಪಟ್ಟು ನಮ್ಮ ದೇವರು ನಮ್ಮನ್ನ ಕ್ಷಮಿಸಿ ಪುನಃ ನಾವು ಮೊದಲಿದ್ದ ಸ್ಥಾನಕ್ಕೆ ಪುನಃ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಓಕೆನಾ. ಸೊ ಅದರಿಂದ ಈಗ ನಾನು ಚಿಕ್ಕದಾಗಿ ಒಂದು ಪ್ರೇಯರ್ ಮಾಡ್ತೀನಿ, ನಮ್ಮೊಟ್ಟಿಗೆ ಸೇರ್ಕೊಂಡು ನೀವು ಪ್ರಾರ್ಥನೆ ಮಾಡಿ. ಓಕೆನಾ. ಪ್ರೀತಿಯುಳ್ಳ ದೇವರೇ, ಅಪ್ಪ, ಈ ಸುಂದರವಾದ ಸಮಯದಲ್ಲಿ ಕರ್ತನೆ ಅಪ್ಪ, ಈ ದಿನದಲ್ಲಿ ನಾವು ಕಲಿತುಕೊಂಡ ರೀತಿಯಲ್ಲಿ ನೀವು ನಮಗಾಗಿ ಹುಟ್ಟಿ ಬಂದ್ರಿ, ನಮಗಾಗಿ ಶಿಲುಬೆಯ ಮರಣವನ್ನ ಅನುಭವಿಸಿದ್ರಿ, ನಮಗಾಗಿ ಪುನರುತ್ಥಾನ ಹೊಂದಿದ್ರಿ ಎಂಬ ಒಂದು ಈ ಸುವಾರ್ತೆಯನ್ನ ಕೇಳಿದಂತಹ ಪ್ರತಿಯೊಬ್ಬ ಮಕ್ಕಳಿಗಾಗಿ ನಾನು ಬೇಡ್ತೇನೆ ಅಪ್ಪ. ಈ ಎಲ್ಲ ಮಕ್ಕಳ ಹೃದಯದಲ್ಲಿ ನೀವು ಬರಬೇಕೆಂಬುದಾಗಿ ಈ ಮಕ್ಕಳು ಆಸೆ ಪಡ್ತಿದ್ದಾರೆ. ದೇವರೇ, ನೀವು ಅವರ ಹೃದಯದಲ್ಲಿ ಬಂದು ಅವರು ಮಾಡಿದಂತಹ ಎಲ್ಲ ಪಾಪಗಳನ್ನ, ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ಪುನಃ ಆ ಮೊದಲಿದ್ದಂತಹ ಆ ಒಂದು ಅನುಭವಕ್ಕೆ, ಪುನಃ ಮೊದಲಿದ್ದಂತಹ ಆ ರಿಲೇಶನ್ಶಿಪ್ಗೆ ನಾವು ಬರ್ಲಿಕ್ಕೆ ನೀವು ಸಹಾಯ ಮಾಡ್ರಿ ಎಂಬುದಾಗಿ ಬೇಡ್ತೇವೆ ಅಪ್ಪ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆಯ ತಂದೆ, ಆಮೆನ್. ಓಕೆ ಮಕ್ಕಳ, ನಮ್ಮ ಪಾಪವನ್ನ ದೇವರ ಹಸ್ತದಲ್ಲಿ ಕೊಟ್ಟು ದೇವರ ಬಳಿಯಲ್ಲಿ ನಾವು ಕ್ಷಮಾಪಣೆಯನ್ನ ಕೇಳೋಣ. ದೇವರು ನಮಗಾಗಿಯೇ ಹುಟ್ಟಿ ಬಂದಿದ್ದಾರೆ. ಸೊ ಈ ಒಂದು ಸಂತೋಷವನ್ನ ನೀವು ಅನುಭವಿಸ್ರಿ, ನಿಮ್ಮ ಅಕ್ಕಪಕ್ಕದಲ್ಲಿರುವ ಎಲ್ಲರಿಗೂ ಇದನ್ನ ಸಾರ್ರಿ. ಓಕೆನಾ. ಹ್ಯಾಪಿ ಕ್ರಿಸ್ಮಸ್. ಬಾಯ್.